ಜಗನ್ನಾಥ ದೇವಾಲಯದ 800 ವರ್ಷಗಳ ರಹಸ್ಯಗಳೇನು? ವಿಜ್ಞಾನಕ್ಕೂ ಸವಾಲಾದ ಪವಿತ್ರ ಕ್ಷೇತ್ರ, ದಿವ್ಯ ರಹಸ್ಯಗಳು ಮತ್ತು ಪವಾಡಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಹಲೋ ನನ್ನ ಪ್ರೀತಿಯ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಭಾರತದ ಪವಿತ್ರ ಭೂಮಿಯಲ್ಲಿ ಸಾವಿರಾರು ದೇವಾಲಯಗಳಿವೆ. ಪ್ರತಿಯೊಂದು ದೇವಾಲಯಕ್ಕೂ ತನ್ನದೇ ಆದ ಇತಿಹಾಸವಿದೆ, ತನ್ನದೇ ಆದ ಮಹಿಮೆ ಇದೆ. ಒಂದು ದೇವಾಲಯ ಮಾತ್ರ ಶತಮಾನಗಳಿಂದ ಭಕ್ತಿ, ಇತಿಹಾಸ, ಪುರಾಣ ಮತ್ತು ರಹಸ್ಯಗಳ ಸಂಗಮವಾಗಿ ಇಡೀ ಜಗತ್ತನ್ನು ತನ್ನತ್ತ ಸೆಳೆಯುತ್ತದೆ. ಸುಮಾರು 800 ವರ್ಷಗಳಿಂದ ಅಚಲವಾಗಿ ನಿಂತಿರುವ ಈ ದಿವ್ಯ ಕ್ಷೇತ್ರ ಪ್ರತಿ ವರ್ಷ ಕೋಟ್ಯಾಂತರ ಭಕ್ತರ ಹೆಜ್ಜೆಗಳಿಂದ ಪವಿತ್ರವಾಗುತ್ತದೆ. ಇಲ್ಲಿ ನಡೆಯುವ ಅನೇಕ ಆಚರಣೆಗಳು ಇಂದಿಗೂ ಜನರನ್ನು ಆಶ್ಚರ್ಯಗೊಳಿಸುತ್ತದೆ. ಮರದಿಂದ ನಿರ್ಮಿಸಲಾದ ದೇವರ ವಿಗ್ರಹಗಳು, ಆದರೂ ಕೋಟ್ಯಾಂತರ ಜನರ ಅವುಗಳ ಜೀವಂತ ದೈವವಾಗಿ ಆರಾಧಿಸುತ್ತಾರೆ. ಪ್ರತಿದಿನ ಶಿಖರದ ಮೇಲೆ ಹಾರುವ ಪವಿತ್ರ ಧ್ವಜ, ವಿಶ್ವದ ಅತಿದೊಡ್ಡ ದೇವಾಲಯದ ಅಡುಗೆ ಮನೆಗಳಲ್ಲಿ ಒಂದಾದ ಮಹಾಪ್ರಸಾದ ಅಡುಗೆ, ಲಕ್ಷಾಂತರ ಭಕ್ತರನ್ನು ಒಂದು ಹಗ್ಗದಲ್ಲಿ ಒಗ್ಗೂಡಿಸುವ ವಿಖ್ಯಾತ ರಥಯಾತ್ರೆ ಮತ್ತು ಪುರಾಣದ ಇತಿಹಾಸ ಹಾಗೂ ಭಕ್ತಿಯೊಂದಿಗೆ ಬೆಸೆದುಕೊಂಡಿರುವ ಅನೇಕ ದಿವ್ಯ ಸಂಪ್ರದಾಯಗಳು, ಇವೆಲ್ಲವೂ ಒಂದೇ ಪವಿತ್ರ ಕ್ಷೇತ್ರದಲ್ಲಿ ಜೀವಂತವಾಗಿದೆ. ಅದು ಒಡಿಸ್ಸಾದ ಪವಿತ್ರ ನಗರ ಪುರಿಯಲ್ಲಿರುವ ಶ್ರೀ ಜಗನ್ನಾಥ ದೇವಾಲಯ. ಆದರೆ ಈ ದೇವಾಲಯದ ಉಗಮ ಹೇಗೆ ಆಯಿತು? ಯಾರು ಇದರ ನಿರ್ಮಾಣಕ್ಕೆ ಕಾರಣವಾದರು? ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರೆಯ ಮರದ ವಿಗ್ರಹಗಳ ಹಿಂದೆ ಅಡಗಿರುವ ಪುರಾಣದ ಕಥೆ ಏನು? ನವಕಲೆ ಬರಹದಂಥ ಅಪರೂಪ ಸಂಪ್ರದಾಯದ ಮಹತ್ವವೇನು? ಏಕೆ ಪುರಿ ಜಗನ್ನಾಥ ಕ್ಷೇತ್ರವನ್ನು ಹಿಂದೂ ಧರ್ಮದ 4 ಧಾಮಗಳಲ್ಲಿ ಒಂದೆಂದು ಗೌರವಿಸಲಾಗುತ್ತದೆ? ವಿಶ್ವಪ್ರಸಿದ್ಧ ಯಾತ್ರೆಯ ಹಿಂದೆ ಅಡಗಿರುವ ಆಧ್ಯಾತ್ಮಿಕ ಸಂದೇಶವೇನು? ಶತಮಾನಗಳಿಂದ ಕೋಟ್ಯಾಂತರ ಭಕ್ತರನ್ನು ಆಶ್ಚರ್ಯಗೊಳಿಸುತ್ತಿರುವ ಈ ಸಂಪ್ರದಾಯಗಳು ಮತ್ತು ರಹಸ್ಯಗಳೇನು? ಬನ್ನಿ, ಕಾಲದ ಚಕ್ರವನ್ನು ಹಿಂದಕ್ಕೆ ತಿರುಗಿಸಿ ಪುರಿ ಜಗನ್ನಾಥ ದೇವಾಲಯದ ಇತಿಹಾಸ, ಪುರಾಣ, ವಾಸ್ತುಶಿಲ್ಪ, ಸಂಸ್ಕೃತಿ, ರಥಯಾತ್ರೆ, ಮಹಾಪ್ರಸಾದ ಮತ್ತು ಭಕ್ತಿಯ ಅಮೂಲ್ಯ ಪರಂಪರೆಗಳೊಂದಿಗೆ ಒಂದು ಅದ್ಭುತ ಪಯಣವನ್ನು ಆರಂಭಿಸೋಣ. ಇದು ಕೇವಲ ಒಂದು ದೇವಾಲಯದ ಕಥೆಯಲ್ಲ, ಇದು ಭಾರತ ಆಧ್ಯಾತ್ಮಿಕ ಆತ್ಮಕಥೆ. ಇದು ಸಾವಿರಾರು ವರ್ಷಗಳಿಂದ ಜೀವಂತವಾಗಿರುವ ಭಕ್ತಿಯ ಕಥೆ. ಇದು ಜಗನ್ನಾಥ ಸ್ವಾಮಿಯ ಅನಂತ ಕೃಪೆಯ ಕಥೆಯಾಗಿದೆ. ಪುರಿ ಜಗನ್ನಾಥ ಕ್ಷೇತ್ರದ ಮಹಿಮೆ. ಭಾರತದ ಪೂರ್ವ ಕರಾವಳಿಯಲ್ಲಿ ಬಂಗಾಳ ಕೊಲ್ಲಿಯ ತೀರದಲ್ಲಿ ನೆಲೆಸಿರುವ ಪುರಿ ನಗರವು ಸಾವಿರಾರು ವರ್ಷಗಳಿಂದ ಭಕ್ತಿ ಮತ್ತು ಆಧ್ಯಾತ್ಮಿಕತೆ ಪ್ರಮುಖ ಕೇಂದ್ರವಾಗಿದೆ. ಈ ಪವಿತ್ರ ಭೂಮಿಯ ಹೃದಯ ಭಾಗದಲ್ಲಿಯೇ ನೆಲೆಸಿರುವ ಶ್ರೀ ಜಗನ್ನಾಥ ದೇವಾಲಯ, ಇದು ಕೇವಲ ಒಂದು ದೇವಾಲಯವಲ್ಲ, ಇದು ಕೋಟ್ಯಾಂತರ ಭಕ್ತರ ನಂಬಿಕೆ. ಇದು ಭಾರತದ ಶ್ರೀಮಂತ ಆಧ್ಯಾತ್ಮಿಕ ಪರಂಪರೆಯ ಪ್ರತೀಕ. ಇದು ಸಂಸ್ಕೃತಿ, ಕಲೆ, ವಾಸ್ತುಶಿಲ್ಪ ಮತ್ತು ಭಕ್ತಿಯ ಸಂಗಮ. ಹಿಂದೂ ಸಂಪ್ರದಾಯದ ಪ್ರಕಾರ ಭಾರತದಲ್ಲಿ 4 ಪ್ರಮುಖ ಧಾಮಗಳಿವೆ. ಉತ್ತರದಲ್ಲಿ ಬದ್ರಿನಾಥ, ದಕ್ಷಿಣದಲ್ಲಿ ರಾಮೇಶ್ವರಂ, ಪಶ್ಚಿಮದಲ್ಲಿ ದ್ವಾರಕಾ ಮತ್ತು ಪೂರ್ವದಲ್ಲಿ ಪುರಿ ಜಗನ್ನಾಥ. ಈ 4 ಧಾಮಗಳ ದರ್ಶನ ಜೀವನದಲ್ಲಿನ ಅತ್ಯಂತ ಪವಿತ್ರ ಯಾತ್ರೆಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಪುರಿ ಜಗನ್ನಾಥನನ್ನು ಶ್ರೀ ಮಹಾವಿಷ್ಣುವಿನ ಹಾಗೂ ಶ್ರೀಕೃಷ್ಣನ ದಿವ್ಯ ಸ್ವರೂಪವೆಂದು ಭಕ್ತರು ಆರಾಧಿಸುತ್ತಾರೆ. ಅವನೊಂದಿಗೆ ಅಣ್ಣನಾದ ಬಲಭದ್ರ ಮತ್ತು ತಂಗಿಯಾದ ಸುಭದ್ರೆಯು ಒಂದೇ ಗರ್ಭಗುಡಿಯಲ್ಲಿ ವಿರಾಜಮಾನರಾಗಿದ್ದಾರೆ. ಭಾರತದ ದೇವಾಲಯಗಳಲ್ಲಿ ಇಂತಹ ದರ್ಶನ ಅಪರೂಪ. ಇದೇ ಈ ಕ್ಷೇತ್ರದ ಅನನ್ಯ ವೈಶಿಷ್ಟ್ಯ. ಪ್ರತಿದಿನ ಬೆಳಗ್ಗೆಯಿಂದ ರಾತ್ರಿ ತನಕ ಇಲ್ಲಿ ಅನೇಕ ಸೇವೆಗಳು, ಪೂಜೆಗಳು ಮತ್ತು ನೈವೇದ್ಯಗಳು ನಡೆಯುತ್ತವೆ. ಪ್ರತಿ ಕ್ಷಣವೂ ದೇವಾಲಯದ ವಾತಾವರಣ ತುಂಬ ಅದ್ಭುತವಾಗಿರುತ್ತದೆ. ನೀಲಮಾಧವನಿಂದ ಜಗನ್ನಾಥನ ತನಕ ದಿವ್ಯ ಪುರಾಣ ಕಥೆ. ಈ ಕಥೆ ಸಾವಿರಾರು ವರ್ಷಗಳ ಹಿಂದೆ ಆರಂಭವಾಗುತ್ತದೆ. ಆ ಕಾಲದಲ್ಲಿ ಮಾಳ್ವ ದೇಶವನ್ನು ಧರ್ಮನಿಷ್ಠನಾದ ಇಂದ್ರ ರಾಜ ಆಳುತ್ತಿದ್ದನು. ಅವನು ಶ್ರೀ ಮಹಾವಿಷ್ಣುವಿನ ಅಪಾರ ಭಕ್ತನಾಗಿದ್ದನು. ತನ್ನ ರಾಜ್ಯದಲ್ಲಿ ಧರ್ಮವನ್ನು ಕಾಪಾಡುತ್ತಾ ಪ್ರತಿದಿನ ಮಹಾವಿಷ್ಣುವಿನ ಆರಾಧನೆ ಮಾಡುತ್ತಿದ್ದನು. ಒಂದು ದಿನ ರಾಜ್ಯಸಭೆಗೆ ಒಬ್ಬ ಮಹರ್ಷಿ ಆಗಮಿಸಿದರು. ಅವರು ರಾಜನಿಗೆ ಒಂದು ಆಶ್ಚರ್ಯಕರ ವಿಷಯ ತಿಳಿಸಿದರು. ರಾಜನೇ, ಭೂಮಿಯ ಮೇಲೆ ಅತ್ಯಂತ ದಿವ್ಯವಾದ ವಿಷ್ಣುವಿನ ರೂಪವೊಂದು
ಅರಣ್ಯದ ಆಳದಲ್ಲಿ ನೀಲಮಾಧವ ಎಂಬ ಹೆಸರಿನಲ್ಲಿ ಪೂಜಿಸಲ್ಪಡುತ್ತಿದೆ. ಆ ದರ್ಶನ ಎಲ್ಲರಿಗೂ ಸಿಗುವುದಿಲ್ಲ, ಭಕ್ತಿಯುಳ್ಳವರಿಗೆ ಮಾತ್ರ ಆ ಭಾಗ್ಯ ದೊರೆಯುತ್ತದೆ. ಈ ಮಾತುಗಳನ್ನು ಕೇಳಿದ ಕ್ಷಣದಿಂದಲೇ ಇಂದ್ರರಾಜನು ಮನಸ್ಸಿನಲ್ಲಿ ಒಂದೇ ಸಂಕಲ್ಪ ಮೂಡಿತು. ಯಾವುದೇ ಕಷ್ಟ ಬಂದರೂ ನೀಲಮಾಧವನ ದರ್ಶನ ಮಾಡಬೇಕು. ತಕ್ಷಣವೇ ತನ್ನ ವಿಶ್ವಾಸಾರ್ಹ ಬ್ರಾಹ್ಮಣನಾದ ವಿದ್ಯಾಪತಿಯನ್ನು 4 ದಿಕ್ಕುಗಳಲ್ಲೂ ಹುಡುಕಾಟಕ್ಕೆ ಕಳುಹಿಸಿದನು. ತಿಂಗಳ ಕಾಲ ವಿದ್ಯಾಪತಿ ಅನೇಕ ರಾಜ್ಯಗಳು, ಕಾಡುಗಳು ಮತ್ತು ಬೆಟ್ಟಗಳನ್ನು ದಾಟಿದನು. ಆದರೆ ನೀಲಮಾಧವನ ಸುಳಿವು ಎಲ್ಲಿಯೂ ಸಿಗಲಿಲ್ಲ. ಒಂದು ದಿನ ಅವನು ದಟ್ಟ ಅರಣ್ಯದ ಮಧ್ಯದಲ್ಲಿದ್ದ ಶಬರ ಜನಾಂಗದ ಗ್ರಾಮವೊಂದಕ್ಕೆ ತಲುಪಿದನು. ಆ ಗ್ರಾಮದ ಮುಖ್ಯಸ್ಥನಾಗಿದ್ದ ವಿಶ್ವಾವಸು ಪ್ರತಿದಿನ ಬೆಳಗ್ಗೆ ಕಾಡಿನೊಳಗೆ ಹೋಗಿ ಸಂಜೆ ಮಾತ್ರ ಬರುತ್ತಿದ್ದ. ಇಂದ್ರ ಮಹಾರಾಜನ ತಪಸ್ಸು ಮತ್ತು ಜಗನ್ನಾಥನ ದಿವ್ಯ ಅವತಾರ ನೀಲಮಾಧವನು ಕಾಣೆಯಾಗಿದ್ದಾನೆ ಎಂಬ ಸುದ್ದಿ ಇಂದ್ರ ಮಹಾರಾಜನಿಗೆ ದೊಡ್ಡ ಆಘಾತವಾಯಿತು. ಅವರು ಹಲವು ದಿನಗಳ ಕಾಲ ಆಹಾರವನ್ನು ತ್ಯಜಿಸಿ ಶ್ರೀ ಮಹಾವಿಷ್ಣುವಿನ ಧ್ಯಾನದಲ್ಲಿ ತೊಡಗಿದರು. ಓ ಭಗವಂತನೇ, ನಿನ್ನ ದರ್ಶನಕ್ಕಾಗಿ ನಾನು ಎಲ್ಲವನ್ನೂ ತ್ಯಜಿಸಿದ್ದೇನೆ. ಒಮ್ಮೆ ನನ್ನ ಭಕ್ತಿಯನ್ನು ಸ್ವೀಕರಿಸಿ ದರ್ಶನವನ್ನು ನೀಡು ಎಂದು ರಾಜನು ಕಣ್ಣೀರಿನಿಂದ ಪ್ರಾರ್ಥಿಸಿದನು. ಭಕ್ತನ ಪ್ರಾರ್ಥನೆಗೆ ದೇವರು ಎಂದಿಗೂ ಮೌನವಾಗಿರುವುದಿಲ್ಲ ಎಂದು ಪುರಾಣಗಳು ಹೇಳುತ್ತವೆ. ಒಂದು ರಾತ್ರಿ ರಾಜನ ಕನಸಿನಲ್ಲಿ ಶ್ರೀ ಮಹಾವಿಷ್ಣುವು ಪ್ರತ್ಯಕ್ಷರಾದರು. ಅವರು ರಾಜನಿಗೆ ಹೀಗೆ ಹೇಳಿದರು: ರಾಜನೇ, ದುಃಖ ಪಡಬೇಡ. ನಾನು ನೀಲಮಾಧವನ ರೂಪದಲ್ಲಿ ಅಂತರ್ಧಾನ ಆಗಿದ್ದೇನೆ. ಆದರೆ ನನ್ನ ಭಕ್ತರಿಗೆ ಹೊಸ ದಿವ್ಯ ರೂಪದಲ್ಲಿ ಮತ್ತೆ ಪ್ರತ್ಯಕ್ಷನಾಗುತ್ತೇನೆ. ನಾಳೆ ಬೆಳಗ್ಗೆ ಸಮುದ್ರ ತೀರಕ್ಕೆ ಹೋಗು. ಅಲ್ಲಿ ಒಂದು ದಿವ್ಯ ದಾರು ಅಂದರೆ ಪವಿತ್ರ ಮರದ ದಿಂಡು ಅಲೆಗಳೊಂದಿಗೆ ತೇಲಿ ಬರುತ್ತದೆ. ಅದರಿಂದ ನನ್ನ ಹಾಗೂ ನನ್ನ ಸಹೋದರ ವಿಗ್ರಹಗಳನ್ನು ನಿರ್ಮಿಸು. ಬೆಳಗಿನ ಜಾವ ರಾಜನು ತನ್ನ ಮಂತ್ರಿಗಳು, ಋಷಿಗಳು ಮತ್ತು ಭಕ್ತರೊಂದಿಗೆ ಸಮುದ್ರ ತೀರಕ್ಕೆ ಬಂದರು. ಸ್ವಲ್ಪ ಸಮಯದ ನಂತರ ಸಮುದ್ರದ ಅಲೆಗಳ ನಡುವೆ ಒಂದು ಅದ್ಭುತ ಮರದ ದಿಂಡು ಕಾಣಿಸಿತು. ಅದು ಸಾಮಾನ್ಯ ಮರವಾಗಿರಲಿಲ್ಲ. ಅದು ಸುತ್ತ ಅಪರೂಪದ ಸುಗಂಧ ಹರಡಿತ್ತು. ಭಕ್ತರು ಭಜನೆ ಹಾಡತೊಡಗಿದರು. ರಾಜನು ಕೈಮುಗಿದು ಪ್ರಾರ್ಥನೆ ಸಲ್ಲಿಸಿದನು. 100 ಜನರು ಆ ಮರವನ್ನು ಎಳೆಯಲು ಪ್ರಯತ್ನಿಸಿದರು, ಆದರೆ 1 ಇಂಚು ಅಲುಗಾಡಲಿಲ್ಲ. ಆಗ ರಾಜನು ಶ್ರೀಹರಿಯನ್ನು ನೆನಪಿಸಿಕೊಳ್ಳುತ್ತಾ ಪ್ರಾರ್ಥನೆ ಮಾಡುತ್ತಾ ತಕ್ಷಣ ಮಾತ್ರವೇ ಆ ಭಾರವೆಲ್ಲ ಕಡಿಮೆಯಾಗಿ ತುಂಬ ಸುಲಭವಾಗಿ ಆರಾಮಾಗಿ ಎಲ್ಲರೂ ಎತ್ತಿಕೊಂಡು ಬಂದರು. ಇದನ್ನು ಕಂಡು ಎಲ್ಲರೂ ಜೈ ಜಗನ್ನಾಥ ಎಂದು ಘೋಷಿಸಿದರು. ಆದರೆ ಈಗ ಮತ್ತೊಂದು ಪ್ರಶ್ನೆ ಎದುರಾಯಿತು: ಈ ದಿವ್ಯ ಮರದಿಂದ ವಿಗ್ರಹಗಳನ್ನು ಕೆತ್ತುವ ಶಿಲ್ಪಿ ಯಾರು? ಅದೇ ಸಮಯದಲ್ಲಿ ಬಿಳಿ ಗಡ್ಡ ಹೊಂದಿದ್ದ ವೃದ್ಧ ಶಿಲ್ಪಿಯೊಬ್ಬನು ಅರಮನೆಗೆ ಬಂದನು. ಅವನು ರಾಜನಿಗೆ ಹೇಳಿದನು: ನಾನು ಈ ವಿಗ್ರಹಗಳನ್ನು ನಿರ್ಮಿಸುತ್ತೇನೆ, ಆದರೆ ನನ್ನದು ಒಂದು ಷರತ್ತನ್ನು ನೀವು ಪಾಲಿಸಬೇಕು. ರಾಜನು ಹೇಳಿ, ಯಾವ ಷರತ್ತು ಹೇಳಿ? ವೃದ್ಧನು ಉತ್ತರಿಸಿದನು: ನಾನು ಒಂದು ಮುಚ್ಚಿದ ಕೋಣೆಯಲ್ಲಿ ಒಬ್ಬನೇ ಕೆಲಸ ಮಾಡುತ್ತೇನೆ. 21 ದಿನಗಳವರೆಗೆ ಯಾರೂ ಬಾಗಿಲು ತೆರೆಯಬಾರದು. ಯಾರಾದರೂ ಬಾಗಿಲು ತೆರೆದರೆ ನಾನು ಕೆಲಸವನ್ನು ಅಲ್ಲಿಯೇ ನಿಲ್ಲಿಸುತ್ತೇನೆ. ರಾಜನು ಕೂಡಲೇ ಒಪ್ಪಿಕೊಂಡನು. ಶಿಲ್ಪಿ ಕೋಣೆಯೊಳಗೆ ಪ್ರವೇಶಿಸಿದನು. ಬಾಗಿಲು ಮುಚ್ಚಲಾಯಿತು. ಮೊದಲು ಕೆಲವು ದಿನಗಳು ಒಳಗಿನಿಂದ ಮರ ಕೆತ್ತುವ ಶಬ್ದಗಳು ಕೇಳಿಸುತ್ತಿದ್ದವು. ರಾಜನಿಗೆ ಸಂತೋಷವಾಯಿತು. ಆದರೆ 15ನೇ ದಿನದಿಂದ ಯಾವುದೇ ಶಬ್ದ ಕೇಳಿಸಲಿಲ್ಲ. ಅರಮನೆಯಲ್ಲಿದ್ದ ಎಲ್ಲರೂ ಆತಂಕಗೊಂಡರು. ರಾಣಿಯು ರಾಜನಿಗೆ ಹೇಳಿದಳು: ಮಹಾರಾಜನೇ, ಇಷ್ಟು ದಿನಗಳಿಂದ ಯಾವುದೇ ಶಬ್ದ ಕೇಳಿಸುತ್ತಿಲ್ಲ. ವೃದ್ಧ ಶಿಲ್ಪಿಗೆ ಏನಾದರೂ ಆಗಿರಬಹುದೇ? ಮೊದಲಿಗೆ ರಾಜನಿಗೆ ತಾಳ್ಮೆಯಿಂದ ಕಾಯುತ್ತಿದ್ದ, ಆದರೆ ಆತಂಕ ಹೆಚ್ಚಾಗುತ್ತಲೇ ಹೋಯಿತು. ಕೊನೆಗೆ 21 ದಿನಗಳ ಪೂರ್ಣಗೊಳ್ಳುವ ಮೊದಲೇ ರಾಜನು ಬಾಗಿಲು ತೆರೆಯಲು ಆದೇಶಿಸಿದನು. ಬಾಗಿಲು ತೆರೆದಾಗ ಎಲ್ಲರೂ ಆಶ್ಚರ್ಯದಿಂದ ನಿಂತರು. ವೃದ್ಧ ಶಿಲ್ಪಿ ಅಲ್ಲಿರಲಿಲ್ಲ. ಅವನ ಜಾಗದಲ್ಲಿ 3 ದಿವ್ಯ ವಿಗ್ರಹಗಳು ಮಾತ್ರ ಇದ್ದವು. ಆದರೆ ಅವು ಸಂಪೂರ್ಣವಾಗಿ ಪೂರ್ಣಗೊಂಡಿರಲಿಲ್ಲ. ಕೈಗಳು ಚಿಕ್ಕದಾಗಿದ್ದವು, ಕಾಲುಗಳು ಕಾಣುತ್ತಿರಲಿಲ್ಲ. ಆದರೂ ಮುಖದಲ್ಲಿ ದಿವ್ಯ ನಗು ಮತ್ತು ಕರುಣೆಯ ಕಣ್ಣುಗಳು ಎಲ್ಲರ ಮನಸ್ಸನ್ನು ಗೆದ್ದವು. ಆ ಕ್ಷಣದಲ್ಲೇ ಆಕಾಶವಾಣಿ ಕೇಳಿಸಿತು: ರಾಜನೇ, ಇದೇ ನನ್ನ ಇಚ್ಛೆ. ಈ ರೂಪದಲ್ಲಿಯೇ ನಾನು ಕಲಿಯುಗದ ಅಂತ್ಯದವರೆಗೂ ಭಕ್ತರಿಗೆ ದರ್ಶನ ನೀಡುತ್ತೇನೆ. ಭಕ್ತರ ನಂಬಿಕೆಯ ಪ್ರಕಾರ ಆ ವೃದ್ಧ ಶಿಲ್ಪಿ ಬೇರೆ ಯಾರೂ ಅಲ್ಲ, ಸ್ವತಃ ದೇವಶಿಲ್ಪಿ ವಿಶ್ವಕರ್ಮ.
ಅವರ ನಿರ್ಮಿಸಿದ ಈ ವಿಶೇಷ ರೂಪವೇ ಇಂದಿನ ಶ್ರೀ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರೆಯ ದಿವ್ಯ ವಿಗ್ರಹಗಳಾಗಿವೆ. ಈ ಕಥೆ ನಮಗೆ ಒಂದು ಆಳವಾದ ಸಂದೇಶವನ್ನು ನೀಡುತ್ತದೆ. ದೇವರು ಹೊರಗಿನ ಸೌಂದರ್ಯವನ್ನು ನೋಡುವುದಿಲ್ಲ, ಅವರು ನೋಡುವುದು ಭಕ್ತಿ, ಪರಿಶುದ್ಧ ಹೃದಯವನ್ನು. ಅದಕ್ಕಾಗಿಯೇ ಜಗನ್ನಾಥನ ಈ ಅಪರೂಪ ರೂಪ ಕೋಟ್ಯಂತರ ಭಕ್ತರ ಹೃದಯದಲ್ಲಿ ವಿಶೇಷ ಸ್ಥಾನವನ್ನು ಪಡೆದಿದೆ. ಪುರಿ ಜಗನ್ನಾಥ ದೇವಾಲಯದ ವಾಸ್ತುಶಿಲ್ಪ ಮತ್ತು ಮಹಿಮೆ. ಇದು ಕೇವಲ ಕಲ್ಲಿನಿಂದ ನಿರ್ಮಿಸಲಾದ ಕಟ್ಟಡವಲ್ಲ, ಇದು ಭಾರತದ ಪ್ರಾಚೀನ ಶಿಲ್ಪಕಲೆ ಮತ್ತು ಆಧ್ಯಾತ್ಮಿಕ ಪರಂಪರೆಯ ಜೀವಂತ ಸಾಕ್ಷಿಯಾಗಿದೆ. ದೇವಾಲಯದ ಮುಖ್ಯ ವಿಮಾನ ಅಥವಾ ಶಿಖರವು ಸುಮಾರು 65 ಮೀಟರ್ ಎತ್ತರದಲ್ಲಿದೆ. ಈ ಭವ್ಯ ಶಿಖರವನ್ನು ದೂರದಿಂದಲೇ ಕಂಡು ಭಕ್ತರು ಕೈಮುಗಿದು ಜೈ ಜಗನ್ನಾಥ ಎಂದು ನಮಸ್ಕರಿಸುತ್ತಾರೆ. ದೇವಾಲಯದ ಶಿಖರದ ಮೇಲಿರುವ ನೀಲಚಕ್ರ ಈ ಕ್ಷೇತ್ರದ ಪ್ರಮುಖ ಸಂಕೇತವಾಗಿದೆ. ಈ ನೀಲಚಕ್ರ ಅಷ್ಟಧಾತುವಿಂದ ನಿರ್ಮಾಣವಾಗಿದೆ. ಈ ಚಕ್ರವು ವೈಷ್ಣವ ಸಂಪ್ರದಾಯದಲ್ಲಿ ಅತ್ಯಂತ ಪವಿತ್ರವಾದ ಸ್ಥಾನವನ್ನು ಹೊಂದಿದೆ. ನೀಲಚಕ್ರದ ಮೇಲೆ ಪ್ರತಿದಿನ ಹೊಸ ಧ್ವಜವನ್ನು ಹಾರಿಸಲಾಗುತ್ತದೆ. ಈ ಸೇವೆಯನ್ನು ಹಲವು ತಲೆಮಾರುಗಳಿಂದ ಒಂದೇ ಕುಟುಂಬದ ಸೇವಾಯಿತರು ನಿರಂತರವಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ. ಈ ಸಂಪ್ರದಾಯದ ಶತಮಾನಗಳಿಂದ ಇಂದಿಗೂ ಮುಂದುವರೆದಿದ್ದು ಈ ದೇವಾಲಯದ ವಿಶೇಷಗಳಲ್ಲಿ ಒಂದಾಗಿದೆ. ದೇವಾಲಯದ ಸಂಪೂರ್ಣ ಆವರಣವು ಎತ್ತರದ ಕಲ್ಲಿನ ಗೋಡೆಗಳಿಂದ ಸುತ್ತುವರೆದಿದೆ. ಈ ಗೋಡೆಯನ್ನು ಮೇಘನಾದ ಪ್ರಾಚೀರ ಎಂದು ಕರೆಯಲಾಗುತ್ತದೆ. ಇದು ಕೇವಲ ರಕ್ಷಣೆಗೆ ಮಾತ್ರವಲ್ಲ, ದೇವಾಲಯದ ಪವಿತ್ರ ವಾತಾವರಣವನ್ನು ಕಾಪಾಡುವ ಉದ್ದೇಶದಿಂದಲೂ ನಿರ್ಮಿಸಲಾಗಿದೆ. ಮುಖ್ಯ ಪ್ರವೇಶ ದ್ವಾರವನ್ನು ಸಿಂಹದ್ವಾರ ಎಂದು ಕರೆಯುತ್ತಾರೆ. ದ್ವಾರದ ಎರಡು ಬದಿಗಳಲ್ಲಿರುವ ಸಿಂಹದ ಶಿಲ್ಪಗಳು ಧರ್ಮದ ರಕ್ಷಣೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಸಿಂಹದ್ವಾರವನ್ನು ದಾಟಿ ಒಳಗೆ ಪ್ರವೇಶಿಸಿದಾಗ ಭಕ್ತರಿಗೆ ಒಂದು ವಿಭಿನ್ನ ಆಧ್ಯಾತ್ಮಿಕ ಅನುಭವ ಉಂಟಾಗುತ್ತದೆ. ಅಲ್ಲಿ ಕೇಳಿಬರುವ ಗಂಟೆಗಳ ನಾದ, ವೇದ ಮಂತ್ರಗಳ ಪಠಣ, ಶಂಖದ ಘೋಷಣೆ, ಧೂಪದ ಸುಗಂಧ ಮತ್ತು ಜೈ ಜಗನ್ನಾಥ ಎಂಬ ಭಕ್ತರ ಘೋಷಣೆ ಇವೆಲ್ಲವೂ ಮನಸ್ಸನ್ನು ಭಕ್ತಿಯಿಂದ ತುಂಬಿಸುತ್ತದೆ. ದೇವಾಲಯದ ಗರ್ಭಗುಡಿಯಲ್ಲಿ ಶ್ರೀ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರೆಯ ದಿವ್ಯ ವಿಗ್ರಹಗಳು ವಿರಾಜಮಾನವಾಗಿರುತ್ತದೆ. ಅವರ ಮುಂದೆ ನಿಂತಾಗ ಪ್ರತಿಯೊಂದು ಭಕ್ತನಿಗೂ ತನ್ನ ಎಲ್ಲ ದುಃಖಗಳನ್ನು ಕರಗಿ ಹೋದಂತೆ ಅನುಭವವಾಗುತ್ತದೆ. ಗರ್ಭಗುಡಿಯ ಹೊರಭಾಗದಲ್ಲಿ ಅನೇಕ ಉಪದೇವಾಲಯಗಳಿವೆ. ಇಲ್ಲಿ ಶ್ರೀ ಮಹಾಲಕ್ಷ್ಮಿ, ಶ್ರೀ ನರಸಿಂಹ, ಶ್ರೀ ವಿಮಲಾದೇವಿ, ಶ್ರೀ ಗಣೇಶ ಹಾಗೂ ಇತರ ದೈವಗಳಿಗೆ ವಿಶೇಷ ಪೂಜೆ ಸಲ್ಲಿಸುತ್ತದೆ. ವರ್ಷದ ಪ್ರತಿದಿನವೂ ಈ ದೇವಾಲಯದಲ್ಲಿ ನೂರಾರು ಸೇವೆಗಳು ಮತ್ತು ಆಚರಣೆಗಳು ನಡೆಯುತ್ತವೆ. ಪ್ರತಿ ಸೇವೆಯು ಶತಮಾನಗಳಿಂದ ಬಂದಿರುವ ಸಂಪ್ರದಾಯದ ಪ್ರಕಾರವೇ ನೆರವೇರುತ್ತದೆ. ಇಲ್ಲಿ ನಡೆಯುವ ಪ್ರತಿಯೊಂದು ವಿಧಿ, ಪ್ರತಿಯೊಂದು ಮಂತ್ರ, ಪ್ರತಿಯೊಂದು ಆಚರಣೆಯು ಆಳವಾದ ಆಧ್ಯಾತ್ಮಿಕ ಅರ್ಥವನ್ನು ಹೊಂದಿದೆ. ಆದರೆ ಈ ದೇವಾಲಯವನ್ನು ವಿಶ್ವಾದ್ಯಂತ ಪ್ರಸಿದ್ಧಗೊಳಿಸಿರುವುದು ಅದರ ಭವ್ಯತೆ ಮಾತ್ರವಲ್ಲ, ಇಂದಿಗೂ ಜನರನ್ನು ಆಶ್ಚರ್ಯಗೊಳಿಸುವ ಕೆಲವು ಸಂಪ್ರದಾಯಗಳು ಮತ್ತು ಜನಪ್ರಿಯ ನಂಬಿಕೆಗಳು ಆಗಿವೆ. ಪುರಿ ಜಗನ್ನಾಥ ದೇವಾಲಯದ ಪ್ರಸಿದ್ಧ ರಹಸ್ಯಗಳು ಮತ್ತು ಸಂಪ್ರದಾಯಗಳು. ರಹಸ್ಯ 1. ಪ್ರತಿದಿನ ಬದಲಾಗುವ ಧ್ವಜ. ಜಗನ್ನಾಥ ದೇವಾಲಯದ ಶಿಖರದ ಮೇಲಿರುವ ಧ್ವಜವನ್ನು ಪತಿತ ಪಾವನ ಬಾಣ ಎಂದು ಕರೆಯಲಾಗುತ್ತದೆ. ಈ ಧ್ವಜವನ್ನು ಪ್ರತಿದಿನ ಹೊಸದಾಗಿ ಬದಲಾಯಿಸಲಾಗುತ್ತದೆ. ಇದು ಕೇವಲ ಒಂದು ಸಂಪ್ರದಾಯವಲ್ಲ, ಭಕ್ತರ ಪಾಲಿಗೆ ಜಗನ್ನಾಥನಿಗೆ ಸಲ್ಲಿಸುವ ಮಹಾ ಸೇವೆಯಾಗಿದೆ. ಶತಮಾನಗಳಿಂದಲೂ ಈ ಸೇವೆಯನ್ನು ವಿಶೇಷ ತರಬೇತಿ ಪಡೆದ ಸೇವಿತರು ನಿರ್ವಹಣೆ ಮಾಡುತ್ತಾರೆ. ಅವರು ಯಾವುದೇ ಆಧುನಿಕ ತಂತ್ರಜ್ಞಾನಗಳನ್ನು ಉಪಯೋಗಿಸುವುದಿಲ್ಲ. ಅಪಾರ ಭಕ್ತಿಯಿಂದ ಶಿಖರವನ್ನು ಏರಿ ಧ್ವಜವನ್ನು ಬದಲಾಯಿಸುತ್ತಾರೆ. ಇದು ನೋಡುಗರಲ್ಲಿ ಭಕ್ತಿ ಮತ್ತು ಆಶ್ಚರ್ಯ ಎರಡನ್ನೂ ಮೂಡಿಸುತ್ತದೆ. ರಹಸ್ಯ 2. ನೀಲಚಕ್ರದ ಮಹಿಮೆ. ಧ್ವಜದ ಕೆಳ ಭಾಗದಲ್ಲಿರುವ ನೀಲಚಕ್ರ ದೇವಾಲಯದ ಅತ್ಯಂತ ಪವಿತ್ರ ಸಂಕೇತಗಳಲ್ಲಿ ಒಂದಾಗಿದೆ. ವೈಷ್ಣವ ಸಂಪ್ರದಾಯದಲ್ಲಿ ಇದನ್ನು ಶ್ರೀ ವಿಷ್ಣುವಿನ ಸುದರ್ಶನ ಚಕ್ರದ ಪ್ರತೀಕವೆಂದು ಗೌರವಿಸಲಾಗುತ್ತದೆ. ಅನೇಕ ಭಕ್ತರು ಪುರಿ ನಗರದ ವಿವಿಧ ಭಾಗಗಳಿಂದ ನೋಡಿದಾಗ ನೀಲಚಕ್ರವು ತಮ್ಮತ್ತಲೇ ಮುಖ ಮಾಡಿರುವಂತೆ ಕಾಣುತ್ತದೆ ಎಂದು ಅನುಭವ ಹಂಚಿಕೊಳ್ಳುತ್ತಾರೆ. ಇದು ಭಕ್ತರ ಮನಸ್ಸಿನಲ್ಲಿ ಜಗನ್ನಾಥ ಎಲ್ಲರನ್ನೂ ಸಮಾನವಾಗಿ ಕಾಪಾಡುತ್ತಾನೆ ಎಂಬುವ ಭಾವನೆಯನ್ನು ಮೂಡಿಸಿದೆ.
ರಹಸ್ಯ 3. ವಿಶ್ವಪ್ರಸಿದ್ಧ ಮಹಾಪ್ರಸಾದ ಪುರಿ ಜಗನ್ನಾಥ ದೇವಾಲಯದ ಅಡುಗೆ ಮನೆ ವಿಶ್ವದ ಅತಿ ದೊಡ್ಡ ದೇವಾಲಯದ ಅಡುಗೆ ಮನೆಗಳಲ್ಲಿ ಒಂದಾಗಿದೆ. ನೂರಾರು ಅಡುಗೆಗಾರರು ಪ್ರತಿದಿನ ಸಾವಿರಾರು ಭಕ್ತರಿಗೆ ಮಹಾಪ್ರಸಾದವನ್ನು ತಯಾರಿಸುತ್ತಾರೆ. ಇಲ್ಲಿ ಮಣ್ಣಿನ ಪಾತ್ರೆಯನ್ನು ಒಂದರ ಮೇಲೊಂದು ಜೋಡಿಸಿ ಅಡುಗೆ ಮಾಡುವ ವಿಶಿಷ್ಟ ಪದ್ಧತಿ ಇದೆ. ಈ ಪ್ರಸಾದವನ್ನು ಮಹಾಪ್ರಸಾದ ಅಥವಾ ಅಬಾಡ ಎಂದು ಕರೆಯಲಾಗುತ್ತದೆ. ಭಕ್ತರ ನಂಬಿಕೆಯ ಪ್ರಕಾರ ಜಗನ್ನಾಥನ ಕೃಪೆಯಿಂದ ಮಹಾಪ್ರಸಾದ ಯಾರಿಗೂ ಕೊರತೆಯಾಗುವುದಿಲ್ಲ. ಎಷ್ಟು ಭಕ್ತರು ಬಂದರೂ ಎಲ್ಲರಿಗೂ ಹಂಚಲು ಸಾಕಾಗುವಷ್ಟು ಈ ಕ್ಷೇತ್ರದ ಜನಪ್ರಿಯ ನಂಬಿಕೆಯಾಗಿದೆ. ರಹಸ್ಯ 4. ಮರದ ವಿಗ್ರಹಗಳ ವಿಶೇಷತೆ. ಭಾರತದ ಬಹುತೇಕ ದೇವಾಲಯಗಳಲ್ಲಿ ಕಲ್ಲು ಅಥವಾ ಲೋಹದ ವಿಗ್ರಹಗಳಿರುತ್ತವೆ. ಆದರೆ ಪುರಿ ಜಗನ್ನಾಥ ದೇವಾಲಯದಲ್ಲಿ ಶ್ರೀ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರೆಯ ವಿಗ್ರಹಗಳು ಪವಿತ್ರ ಮರದಿಂದ ನಿರ್ಮಿಸಲ್ಪಡುತ್ತವೆ. ಇದು ಜಗತ್ತಿನಲ್ಲೇ ಅಪರೂಪವಾದ ಸಂಪ್ರದಾಯವಾಗಿದೆ. ನಿರ್ದಿಷ್ಟ ವರ್ಷಗಳಲ್ಲಿ ನಡೆಯುವ ನವಕಲೆ ಬರಹ ಮಹೋತ್ಸವದಲ್ಲಿ ಹೊಸ ಪವಿತ್ರ ಮರದಿಂದ ಹೊಸ ವಿಗ್ರಹಗಳನ್ನು ನಿರ್ಮಿಸಲಾಗುತ್ತದೆ. ಈ ಆಚರಣೆ ಅತ್ಯಂತ ರಹಸ್ಯ ಮತ್ತು ಭಕ್ತಿ ಭಾವದಿಂದ ಕೂಡಿದೆ. 5ನೇ ರಹಸ್ಯ ನವಕಲೆ ಬರಹದ ದಿವ್ಯ ಆಚರಣೆ. ನವಕಲೆ ಬರಹ ಎಂದರೆ ಹೊಸ ದೇಹವನ್ನು ಧರಿಸುವುದು. ಈ ಸಂದರ್ಭದಲ್ಲಿ ವಿಶೇಷ ಲಕ್ಷಣಗಳನ್ನು ಹೊಂದಿರುವ ಪವಿತ್ರ ಬೇವು ಮರವನ್ನು ಹುಡುಕಲಾಗುತ್ತದೆ. ಅದನ್ನು ದಾರುಬ್ರಹ್ಮ ಎಂದು ಗೌರವಿಸಲಾಗುತ್ತದೆ. ವೇದ ಮಂತ್ರಗಳೊಂದಿಗೆ ಆ ಮರವನ್ನು ದೇವಾಲಯಕ್ಕೆ ತರಲಾಗುತ್ತದೆ. ಹೊಸ ವಿಗ್ರಹವನ್ನು ನಿರ್ಮಿಸಿದ ನಂತರ ಅತ್ಯಂತ ಪವಿತ್ರವಾದ ಬ್ರಹ್ಮ ಪದಾರ್ಥವನ್ನು ಹಳೆಯ ವಿಗ್ರಹಗಳಿಂದ ಹೊಸ ವಿಗ್ರಹಗಳಿಗೆ ಸ್ಥಳಾಂತರಲಾಗಿಸುತ್ತದೆ. ಈ ವಿಧಿ ಸಂಪೂರ್ಣ ಗೌಪ್ಯತೆಯಿಂದ ನಡೆಯುತ್ತದೆ. ಆ ಸಮಯದಲ್ಲಿ ದೇವಾಲಯದ ಕೆಲವು ಭಾಗಗಳಿಗೆ ಪ್ರವೇಶವು ನಿರ್ಬಂಧವಾಗಿರುತ್ತದೆ. ಈ ಆಚರಣೆ ಜಗನ್ನಾಥ ಸಂಪ್ರದಾಯದ ಅತ್ಯಂತ ಪವಿತ್ರ ಮತ್ತು ರಹಸ್ಯಮಯ ಆಚರಣೆಗಳಲ್ಲಿ ಒಂದಾಗಿದೆ. ಜೈ ಜಗನ್ನಾಥ. ಸುಮಾರು 800 ವರ್ಷಗಳಿಂದ ಪುರಿ ಜಗನ್ನಾಥ ದೇವಾಲಯ ಕೇವಲ ಒಂದು ದೇವಾಲಯವಾಗಿ ಉಳಿದಿಲ್ಲ. ಅದು ಭಕ್ತಿಯ ಬೆಳಕಾಗಿದೆ. ಅದು ಭಾರತದ ಆಧ್ಯಾತ್ಮಿಕ ಪರಂಪರೆಯ ಜೀವಂತ ಸಂಕೇತವಾಗಿದೆ. ಈ ಪವಿತ್ರ ಕ್ಷೇತ್ರವು ನಮಗೆ ಕಲಿಸುವ ಒಂದೇ ಒಂದು ಸತ್ಯ: ದೇವರನ್ನು ಸೇರುವ ದಾರಿ ಅಹಂಕಾರದಿಂದ ಅಲ್ಲ, ವಿನಯದಿಂದ, ಪ್ರೀತಿಯಿಂದ, ಸೇವೆಯಿಂದ ಮತ್ತು ಅಚಲವಾದ ಭಕ್ತಿಯಿಂದ. ಜಗನ್ನಾಥ ಸ್ವಾಮಿಯ ವಿಶಿಷ್ಟ ರೂಪವು ನಮಗೆ ಮತ್ತೊಂದು ಆಳವಾದ ಸಂದೇಶವನ್ನು ನೀಡುತ್ತದೆ. ದೇವರು ಹೊರಗಿನ ರೂಪವನ್ನು ನೋಡುವುದಲ್ಲ, ಅವರು ನೋಡುವುದು ನಮ್ಮ ಹೃದಯದ ಪರಿಶುದ್ಧತೆಯನ್ನು. ಪ್ರತಿ ವರ್ಷ ನಡೆಯುವ ರಥಯಾತ್ರೆ ನಮಗೆ ಒಂದು ಅಮೂಲ್ಯ ಪಾಠವನ್ನು ಕಲಿಸುತ್ತದೆ. ನಾವು ದೇವರನ್ನು ಹುಡುಕುತ್ತೇವೆ, ಆದರೆ ನಿಜವಾದ ಭಕ್ತಿ ಇದ್ದರೆ ದೇವರೇ ನಮ್ಮ ಬಳಿಗೆ ಬರುತ್ತಾರೆ. ಅದೇ ಜಗನ್ನಾಥನ ಕರುಣೆ, ಅದೇ ಈ ಪವಿತ್ರ ಕ್ಷೇತ್ರದ ಮಹಿಮೆ. ನೀವು ಯಾವಾಗಲಾದರೂ ಪುರಿ ಜಗನ್ನಾಥ ಕ್ಷೇತ್ರಕ್ಕೆ ಭೇಟಿ ನೀಡುವ ಅವಕಾಶ ದೊರೆತರೆ ಕೇವಲ ದೇವಾಲಯವನ್ನು ನೋಡಬೇಡಿ, ಅಲ್ಲಿನ ಭಕ್ತಿಯನ್ನು ಅನುಭವಿಸಿ, ಸೇವೆ ಪರಂಪರೆಯನ್ನು ನೋಡಿ, ಮಹಾಪ್ರಸಾದ ಮಹಿಮೆಯನ್ನು ಅರಿತುಕೊಳ್ಳಿ. ರಥಯಾತ್ರೆಯ ದೈವಿಕ ಭಾವನೆಯನ್ನು ಮನಸ್ಸಿನಲ್ಲೇ ತುಂಬಿಕೊಳ್ಳಿ. ಆಗ ನಿಮಗೆ ತಿಳಿಯುತ್ತದೆ ಏಕೆ ಕೋಟ್ಯಾಂತರ ಜನರ ಜೈ ಜಗನ್ನಾಥ ಎಂದು ಭಕ್ತಿಯಿಂದ ಕರೆಯುತ್ತಾರೆ ಎಂಬುದು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂಥ ಭಕ್ತಿ, ಇತಿಹಾಸ ಮತ್ತು ಸಾಂಸ್ಕೃತಿಕ ಕುರಿತು ಸಂಪೂರ್ಣ ಕನ್ನಡ ಆಧ್ಯಾತ್ಮಿಕ ವಿಡಿಯೋ ನೋಡಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರೆಯಬೇಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಪ್ಪದೆ ತಿಳಿಸಿ. ಮುಂದಿನ ಮತ್ತೊಂದು ಆಧ್ಯಾತ್ಮಿಕ ಪವಿತ್ರ ಕ್ಷೇತ್ರ ಅಥವಾ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಜಗನ್ನಾಥ ದೇವರು ನಿಮ್ಮ ಎಲ್ಲ ಆಸೆಗಳನ್ನು ನೆರವೇರಿಸಲಿ. ನಿಮ್ಮೆಲ್ಲರಿಗೂ ಉತ್ತಮ ಆರೋಗ್ಯ, ಆಯಸ್ಸು, ನೆಮ್ಮದಿ, ಸಂತೋಷವನ್ನು ಕೊಡಲಿ ಎಂದು ಪ್ರಾರ್ಥಿಸುತ್ತಾ ಈ ವಿಡಿಯೋವನ್ನು ನಾನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಜೈ ಜಗನ್ನಾಥ. ಎಲ್ಲರಿಗೂ ಧನ್ಯವಾದಗಳು.